ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಧುಸ್ವಾಮಿ, ಒಳ ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನನ್ನನ್ನು ವಿಲನ್ ಮಾಡಿದ್ರು ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧುಸ್ವಾಮಿ. ರಾಜ್ಯದಲ್ಲಿ ನಡೆದಂತಹ ಚುನಾವಣೆಗೋಸ್ಕರ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ರು. ತುಮಕೂರಿನಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆ ಕೊಟ್ಟರು. ದಮ್ಮಿದ್ರೆ ಸದಾಶಿವ ಆಯೋಗವನ್ನ ವರದಿಯನ್ನ ಜಾರಿ ಮಾಡಲ್ಲ ಅಂತ ಹೇಳಿ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟರು. ಒಳ ಮೀಸಲಾತಿ ವಿಷಯದಲ್ಲಿ ಸಿದ್ದರಾಮಯ್ಯನವರು ನನ್ನನ್ನು ವಿಲನ್ ಮಾಡಿಬಿಟ್ರು ಅಂತ ಕೂಡ ಮಾತನಾಡಿದ್ದಾರೆ. ಮಾಡಿದ್ರು ಅವರು. ನಾನು ಯಾಕೆ ಹೊರಟಾಗಿ ಮಾತಾಡ್ತೀನಿ ಅಂದರೆ ಪರ್ಮಿಟ್ ಮಾಡಿದ್ರು ಅವ್ರು ನಮ್ಮ ರ್ಯಾಲಿನ. ಸಡನ್ನಾಗಿ ಫೋನ್ ಮಾಡಿಬಿಟ್ಟು ನೀವು ರ್ಯಾಲಿ ಮಾಡಿಕೊಡ್ದು ಅಂದರು. ಆವಾಗ ನಮ್ಮ ಕಾರ್ಯಕರ್ತರು ಬಂದು ಯಾಕೆ ಸರ್ ಹಿಂಗೆ ಅಂದಾಗ ನಾನು ಕೇಳಿಲ್ಲ, ಸರ್ ಮಾಡೋಂಗಿಲ್ಲ, ಇನ್ಸ್ಟ್ರಕ್ಷನ್ ಇದೆ. ಇನ್ಸ್ಟ್ರಕ್ಷನ್ಸ್ ಕೆನಾಟ್ ಬಿ ಕ್ಯಾರಿಡ್. ಓರಲ್ ಇನ್ಸ್ಟ್ರಕ್ಷನ್ಸ್ ಕ್ಯಾರಿ ಮಾಡೋಕ್ಕಾಗಲ್ಲ. ತೊಗೊಂಬರಪ್ಪ ಕೊಟ್ರಿ ಅಂತಂದರೆ ಪೊಲೀಸ್ನವರು ಕೊಡಲಿಲ್ಲ, ತಹಸೀಲ್ದಾರಿಗೆ ಗೊತ್ತೇ ಇಲ್ಲ, ಡಿ ಸಿ ಗೊತ್ತಿಲ್ಲ. ಈ ಪ್ರೈವೇಟ್ರಿ ಆರ್ಡರ್ಸ್ ಯಾರು ಮಾಡಬೇಕಂದ್ರೆ ಇಟ್ ಈಸ್ ಓನ್ಲಿ ಡಿ ಸಿ. ಅದಕ್ಕೆ ಅವ್ರನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೆಯೋದು. ಪೊಲೀಸ್ನವ್ರಿಗೆ ಅಧಿಕಾರ ಇಲ್ಲ. ನಿಷೇಧಾಜ್ಞೆ, ನಿರ್ಬಂಧ ಇವೆಲ್ಲ ಮಾಡೋ ಅಧಿಕಾರ ಪೊಲೀಸ್ನವ್ರಿಗೆ ಯಾರೂ ಕೊಟ್ಟಿಲ್ಲ. ಇಟ್ ಹ್ಯಾಸ್ ಟು ಬಿ ಥ್ರೂ ಡಿ ಸಿ. ಡಿ ಸಿಗೆ ಗೊತ್ತೇ ಇಲ್ಲ. ಪೊಲೀಸ್ ಡಿ ಜಿದೊಂದು ಸರ್ಕಲ್, ಡಿ ಜಿಗೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕೆ ಕೊಟ್ಟಿದ್ದು ಬಿಟ್ಟರೆ ಆರ್ಡ್ರ್ ಮಾಡೋ ಅಧಿಕಾರ ಯಾರು ಕೊಟ್ಟವ್ರಿ? ಯಾರಿಗೆ ಮಾತಾಡ್ತೀರಾ ಅಂದರೆ ವಿ ಆರ್ ಸಾರಿ ಸರ್, ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಗತಿ ಏನಪ್ಪ? ನಾವ್ರಿಗೆ ಬ್ಯಾನ್ ಮಾಡಲಿ. ಸಿದ್ದರಾಮಯ್ಯನವ್ರಿಗೆ ಅದನ್ನು ಮಾಡಿಸ್ಬಾರ್ದು ಅನ್ನೋ ಅಭಿಲಾಷೆ ಇದ್ದರೆ ಬ್ಯಾನ್ ಮಾಡಿ, ಅಫಿಷಿಯಲಾಗಿ ಬ್ಯಾನ್ ಮಾಡಿ, ಸರ್ಕಾರ ವರ್ತಿಸಿ. ಯಾತಕ್ಕೆ ಹಿಂಗೆ ಮುಚ್ಚುಮರೆನಲ್ಲಿ ಮಾಡ್ತೀರಿ ಅಂತ ನಾನು ಕೇಳಿದ್ದು. ಹೇಳಿ, ನಾನು ಬ್ಯಾನ್ ಮಾಡ್ತೀನಿ, ದಮ್ಮಿದ್ರೆ ಹೇಳಿ, ಯಾರ್ಯಾರ ವಿರೋಧ ಬರುತ್ತೆ ಫೇಸ್ ಮಾಡಲಿರಿ. ಗೌರ್ಮೆಂಟು ಮಾಡಲ್ಲ. ನಮಗೀಗ ನನಗೆ ವಿರುದ್ಧವಾಗಿ ಒಳ ಮೀಸಲಾತಿ ಎತ್ಕಟ್ಟಿರು. ಇವತ್ತೇನು ಹೇಳ್ತಾವ್ರೆ? ಒಳ ಮೀಸಲಾತಿ ನಾನು ಸದಾಶಿವ ಆಯೋಗನ ಒಪ್ಕೊಂಬಿಟ್ಟು ಕೇಂದ್ರಕ್ಕೆ ಕಳಿಸಿದ್ದೀನಿ, ಬಾಲಿಸ್ ಇನ್ ದೇರ್ ಕೋರ್ಟ್ ಅಂತಾರೆ. ಮರ್ಯಾದೆ ಇದು? ಅವತ್ತು ಚುನಾವಣೆ ಯಾವ ಆಧಾರದ ಮೇಲೆ ಮಾಡಿರು? ಯಾಕೆ ಅದನ್ನು ಇಟ್ಕೊಂಡು ಎತ್ಕಟ್ಟಿರು? 2% ಎಕ್ಸ್ಟ್ರಾ ಇರೋದು ಏನು ಡಿವೈಡ್ ಮಾಡ್ತಾರೆ? ಇವತ್ತು ನಾನು ಮಾಡಿದ್ದನ್ನು ಹೆಸರು ಹೇಳೋಕ್ಕಾಗದೆ ಸದಾಶಿವ ಆಯೋಗ ಅಂತಾರೆ. ಸದಾಶಿವ ಆಯೋಗದಲ್ಲಿ ನಿಮಗಿದು ಕ್ಲಿಯರಾಗಿ ಹೇಳೋಗ್ತೀನಿ, 15% ಡಿವೈಡ್ ಮಾಡಿದ್ದಾರೆ ಅವರು. 15% ರಿಸರ್ವೇಷನನ್ನು ಒಳ ಮೀಸಲಾತಿಗೆ ಹೇಗೆ ಕೊಡ್ಬೋದು ಅಂತ. ನನಗೆ ಆಯೋಗ ನನ್ನ ಮಾಡಿದ್ದ್ಯಾಕೆ 17% ಆಗಿದ್ದನ್ನು ಆಡಿಯವರು ನಾವು ಹೆಂಗೆ ಹಂಚ್ತೀವಿ ಅಂತೇಳಿ ನನ್ನ ಕೇಳಿದ್ದಕ್ಕೆ ಈ 2% ಎಕ್ಸ್ಟ್ರಾನ ಅವರೇನು ಲಂಬಾಣಿ ಮತ್ತು ಬೋವಿ ಸಮುದಾಯಕ್ಕೆ 3% ಸದಾಶಿವ ಜಸ್ಟಿಸ್ ಇಟ್ಟಿದ್ರು, 4.5% ಮಾಡಿದ್ದೀನಿ. ಆದರೆ ನನ್ನ ಅವ್ರ ಮುಂದೆ ವಿಲನ್ ಮಾಡಿರು. ಯಾಕಪ್ಪ? 3% ಇದ್ದಿದ್ದು 4.5% ಮಾಡಿ ಇನ್ನು 0.5% ಉಳಿದಿದ್ದನ್ನು ರೈಟ್ ಹ್ಯಾಂಡ್ನವ್ರಿಗೆ ಇಟ್ಟಿದ್ವಿ ಅಷ್ಟೇ. ನಾವೇನು ಮಾಡಲಿಲ್ಲ. 2% ಎಕ್ಸ್ಟ್ರಾ ಇತ್ತು. ಎಡಗೈನವ್ರಿಗೆ 6 ಇಟ್ಟಿದ್ರು, 6 ಇಟ್ಟು. ಬಲಗೈನವ್ರಿಗೆ 5 ಇಟ್ಟಿದ್ರು, 5.5 ಮಾಡಿದ್ರು. SC ST ನಲ್ಲಿ ಲಂಬಾಣಿಸ್ ಅಂದರೆ ಟಚಬಲ್ಸ್ ಅಂತ ಅವ್ರ ಗ್ರೂಪ್ ಮಾಡಿದರು. ಇವರು ಅಸ್ಪೃಶ್ಯರಲ್ಲ, ಇವರಿಬ್ಬರು ಎರಡೂ ಸಮುದಾಯ ಅದು ಅಲೈಂಡ್, ಅದೊಂದೊಂದಷ್ಟು ಒಂದು 8 ಜಾತಿಯವರು. ಇವರು ಅಸ್ಪೃಶ್ಯರಲ್ಲ, ಸ್ಪೃಶ್ಯರು ಒಂದು 3% ಇಟ್ಟಿದ್ದನ್ನು 4.5 ಮಾಡಿದ್ರು. ನನ್ನ ಯಾಕೆ ವಿಲನ್ ಮಾಡಿರಿ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.